Dear brothers and sisters in Christ Jesus, I welcome you all to today's episode, the program Prophetic Voice. ಪ್ರವಚನಾತ್ಮಕ ಧ್ವನಿ ಎಂಬ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. I am so glad and happy that I could meet you through this program today. ಇವತ್ತಿನಂದು ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮನ್ನು ಸಂಧಿಸಲು ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. I thank God for giving me this privilege of bringing God's word through this channel into your homes. ಈ ಒಂದು ಚಾನೆಲ್ ಮೂಲಕವಾಗಿ ದೇವರ ವಾಕ್ಯವನ್ನು ನಿಮ್ಮ ಮನೆಗಳಿಗೆ ತಲುಪಿಸಲು ದೇವರು ನನಗೆ ಕೊಟ್ಟಂತ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. And I believe as you're watching this program today, God will minister to you through this program. ನಾನು ನಂಬುತ್ತೇನೆ ನೀವು ಈ ಕಾರ್ಯಕ್ರಮವನ್ನು ನೋಡುತ್ತಿರುವಾಗ ದೇವರು ಖಂಡಿತವಾಗಿ ನಿಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುತ್ತಾನೆಂಬುದಾಗಿ. And I very specially believe that today something specially from the heart of God, a prophetic voice is going to be released into your life. ಹಾಗೆ ನಾನು ವಿಶೇಷವಾಗಿ ನಂಬುತ್ತೇನೆ ದೇವರ ಹೃದಯದಿಂದ ಒಂದು ಪ್ರವಾದನ ಧ್ವನಿ ನಿಮ್ಮಲ್ಲಿ ಉಂಟಾಗುತ್ತದೆ ಎಂಬುದಾಗಿ. The word of God says that his word never returns in vain. ಆ ದೇವರ ವಾಕ್ಯವು ಹೀಗೆ ಹೇಳ್ತದೆ, ಆತನ ವಾಕ್ಯವು ಎಂದಿಗೂ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಎಂಬುದಾಗಿ. But does the purpose for which God sends it. ಆತನು ಕಳಿಸಿಕೊಟ್ಟಂತ ಉದ್ದೇಶವನ್ನು ನೆರವೇರಿಸುತ್ತದೆ ಎಂಬುದಾಗಿ. Psalms 107 verse 20, the word of God says that he sent forth his word and heals our diseases. ಹಾಗೆ ನಾವು ನೋಡುತ್ತೇವೆ ಕೀರ್ತನೆ 107:20 ಆತನು ತನ್ನ ವಾಕ್ಯವನ್ನ ಕಳಿಸಿ ನಮ್ಮನ್ನ ಗುಣ ಮಾಡುತ್ತಾನೆ ಎಂಬುದಾಗಿ. So expect God's healing touch over your life through this program today. ಆದ್ರಿಂದ ಈ ಕಾರ್ಯಕ್ರಮದ ಮೂಲಕವಾಗಿ ದೇವರ ಸ್ವಸ್ಥತೆಯ ಕರಗಳನ್ನ ಎದುರು ನೋಡಿ. We are meditating on unchanging God. ನಾವು ಎಂದಿಗೂ ಬದಲಾಗದ ದೇವರನ್ನ ಕುರಿತು ಧ್ಯಾನಿಸಲಿದ್ದೇವೆ. We are meditating on a topic called unchanging God. ಎಂದಿಗೂ ಬದಲಾಗದ ದೇವರು ಎಂಬ ಒಂದು ಅಂಶ ಭಾಗವನ್ನು ನಾವು ಧ್ಯಾನಿಸುತ್ತಿದ್ದೆವು. And we saw the last episode of God's love never changes. ಕಳೆದ ಒಂದು ಭಾಗದಲ್ಲಿ ನಾವು ದೇವರ ಪ್ರೀತಿಯು ಎಂದಿಗೂ ಬದಲಾಗುವುದಿಲ್ಲ ಎಂಬುದನ್ನು ಕುರಿತು ಧ್ಯಾನಿಸಿದೆವು. Everyone who loves you will see their love will change as the season changes. ನಿಮ್ಮನ್ನು ಪ್ರೀತಿಸುವಂತವರ ಎಲ್ಲರ ಪ್ರೀತಿಯು ಕೂಡ ಕಾಲ ಕಾಲಕ್ಕೂ ಕೂಡ ಬದಲಾಗುತ್ತದೆ. Somebody said this way. ಒಬ್ಬರು ಹೀಗೆ ಹೇಳಿದ್ದಾರೆ, some people walk with you for season. ಕೆಲವರು ನಿಮ್ಮ ಜೊತೆಯಲ್ಲಿ ಕೆಲವು ಕಾಲಗಳು ಮಾತ್ರವೇ ನಡೆಯುತ್ತಾರೆ. Some people walk with you for reason. ಕೆಲವರು ನಿಮ್ಮ ಜೊತೆ ಕೆಲವು ಕಾರಣಗಳಿಗಾಗಿ ನಡೆಯುತ್ತಾರೆ. Some people will walk with you for whole life. ಕೆಲವರು ಪರಿಪೂರ್ಣವಾಗಿ ನಿಮ್ಮ ಜೀವಿತದ ತನಕ ನಿಮ್ಮ ಜೊತೆಯಲ್ಲಿ ನಡೆಯುತ್ತಾರೆ. But my dear beloved, ಆದ್ರಿಂದ ನನ್ನ ಪ್ರಿಯರೇ, all these people's love may fail in your life, but God's love will never fail. ಇವರ ಎಲ್ಲರ ಪ್ರೀತಿಯು ಕೂಡ ಬದಲಾದರೂ ಕೂಡ ದೇವರ ಪ್ರೀತಿಯು ಎಂದಿಗೂ ಕೂಡ ಬದಲಾಗುವುದಿಲ್ಲ. Today we are going to meditate on the power of God. ಇವತ್ತು ನಾವು ದೇವರ ಶಕ್ತಿಯನ್ನು ಕುರಿತು ಧ್ಯಾನಿಸಲಿದ್ದೇವೆ. Unchanging power of God. ಎಂದಿಗೂ ಬದಲಾಗದಂತ ದೇವರ ಶಕ್ತಿ. Hebrews chapter 13 verse 8 we read that Jesus Christ is same yesterday, today and forever. ಇಬ್ರಿಯ 13:8 ನಾವು ಓದುತ್ತೇವೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇಂದು ಇವತ್ತು ನಾಳೆಯೂ ನಿರಂತರವೂ ಇರುತ್ತಾನೆ ಎಂಬುದಾಗಿ. His power never changes. ಆತನ ಶಕ್ತಿಯು ಎಂದಿಗೂ ಬದಲಾಗುವುದಿಲ್ಲ. Hallelujah. Hallelujah. God's power never ceases. ಆ ದೇವರ ಶಕ್ತಿಯು ಎಂದಿಗೂ ನಿಂತು ಹೋಗುವುದಿಲ್ಲ. God's power never ceases. ದೇವರ ಶಕ್ತಿ ಎಂದಿಗೂ ನಿಂತು ಹೋಗುವುದಿಲ್ಲ. He is a God who is able to heal your sickness. ಆತನು ನಿಮ್ಮ ರೋಗಗಳನ್ನು ವಾಸಿ ಮಾಡಲು ಶಕ್ತನಾಗಿದ್ದಾನೆ. His power is available to those who seek him. ಆತನನ್ನು ಎದುರು ನೋಡುವಂತವರಿಗೆ ಆತನ ಶಕ್ತಿಯು ಲಭ್ಯವಿದೆ. Today we are going to meditate on unchanging power of God. ಇದು ನಾವು ಎಂದಿಗೂ ಬದಲಾಗದ ದೇವರ ಶಕ್ತಿಯನ್ನು ಕುರಿತು ಧ್ಯಾನಿಸಲಿದ್ದೇವೆ. We see three kinds of people, three kinds of person having power. ಮೂರು ವಿಧವಾಗಿರುವಂತ ವ್ಯಕ್ತಿಗಳು ಶಕ್ತಿಯನ್ನು ಹೊಂದಿರುವುದನ್ನು ನಾವು ನೋಡುತ್ತೇವೆ. One is an evil power. ಒಂದು ದುಷ್ಟ ಶಕ್ತಿ. The power of evil is to kill, steal and destroy. ದುಷ್ಟ ಶಕ್ತಿಯ ಒಂದು ಶಕ್ತಿ ಏನೆಂದರೆ ಕದಿಯುವುದಕ್ಕೂ ಹಾಳು ಮಾಡುವುದು, ನಾಶ ಮಾಡುವುದು. The power of evil is to kill, steal and destroy. That's the mission, that's the ministry of evil power. ಆ ದುಷ್ಟ ಶಕ್ತಿಯ ಒಂದು ಕಾರ್ಯವೇನೆಂದರೆ ನಾಶ ಮಾಡುವುದು, ಕದಿಯುವುದು, ಹಾಳು ಮಾಡುವುದು, ಅದೇ ಅದರ ಒಂದು ಕಾರ್ಯವಾಗಿದೆ. Whenever we see people are possessed with demonic powers, we see their lives are ruined by the spirits. ಪ್ರತಿ ಸಾರಿ ನಾವು ದೆವ್ವಗಳಿಂದ ಬಾಧಿಸಲ್ಪಟ್ಟರು ನೋಡುವಾಗ ಈ ದುಷ್ಟ ಶಕ್ತಿಯಿಂದ ಅವರು ತುಂಬಲ್ಪಟ್ಟಿರುತ್ತಾರೆ. Whenever we see people or person affected with witchcraft power, we see their lives are ruined. ಪ್ರತಿ ಸಾರಿ ಮಾಟ ಮಂತ್ರ ಶಕ್ತಿಗಳಿಂದ ಬಾಧಿಸಲ್ಪಟ್ಟ ಜನರನ್ನು ನೋಡುವಾಗ ಅವರು ಈ ಶಕ್ತಿಗಳಿಂದ ತುಂಬಲ್ಪಟ್ಟಿರುತ್ತಾರೆ. And this evil power dominates their welfare, dominates their life and completely destroys their life. ಈ ಒಂದು ದುಷ್ಟಶಕ್ತಿಗಳು ಅವರ ಮೇಲೆ ಸಂಪೂರ್ಣವಾಗಿ ಆಳ್ವಿಕೆ ಮಾಡಿ ಅಧಿಕಾರ ಮಾಡಿ ಅವರ ಜೀವಿತಗಳನ್ನು ನಾಶ ಮಾಡುತ್ತವೆ. Few years ago a sister came to our church. ಕೆಲವು ವರ್ಷಗಳಿಂದ ಒಬ್ಬ ಸಹೋದರಿ ನಮ್ಮ ಸಭೆಗೆ ಬಂದರು. She was affected with the witchcraft power. ಆಕೆ ಮಾಟ ಮಂತ್ರ ಶಕ್ತಿಯಿಂದ ತುಂಬಲ್ಪಟ್ಟಿದ್ದರು. And she was, she couldn't walk, she was paralyzed, she was completely
scattered with various kinds of sicknesses. Whenever she used to visit hospital, doctor used to diagnose and say that everything is okay with you, everything is normal in your body. We don't understand why this sickness is bothering you. ಪ್ರತಿ ಸಾರಿ ಆಕೆ ಈ ಬಾಧೆಗಳನ್ನು ಅನುಭವಿಸುವಾಗ ವೈದ್ಯರ ಬಳಿಗೆ ಕರ್ಕೊಂಡು ಹೋಗುವಾಗ ವೈದ್ಯರು ಹೇಳ್ತಿದ್ದರು ಎಲ್ಲವೂ ಕೂಡ ನಿನ್ನ ದೇಹದಲ್ಲಿ ಸರಿಯಾಗಿದೆ, ಆದರೆ ನಮಗೆ ತಿಳಿದಿಲ್ಲ ಏನಕ್ಕಾಗಿ ನಿನಗೆ ಇದು ಸಂಭವಿಸಿದೆ ಎಂಬುದಾಗಿ. We couldn't understand why this problem is coming into your body. ನಿನ್ನ ದೇಹದಲ್ಲಿ ಏನಕ್ಕಾಗಿ ಈ ಸಮಸ್ಯೆ ಬರ್ತಿದೆ ಎಂಬುದಾಗಿ ನಮಗೆ ಅರ್ಥವಾಗುತ್ತಿಲ್ಲ ಎಂಬುದಾಗಿ ವೈದ್ಯರು ಆಕೆಗೆ ಹೇಳುತ್ತಿದ್ದರು. What is causing this sickness we don't understand. ನಿನಗೆ ಈ ರೋಗವನ್ನು ಯಾವುದು ತರುತ್ತಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ ಎಂಬುದಾಗಿ ಅವರು ಹೇಳಿದರು. We are not able to treat you also. ಹಾಗೆ ನಿನಗೆ ಸರಿಯಾದ ಔಷಧಿಯನ್ನು ಕೊಡಲು ಕೂಡ ನಮ್ಮ ಕೈಲಿ ಆಗುವುದಿಲ್ಲ ಎಂಬುದಾಗಿ ಹೇಳಿದರು. Our neighbor introduced her to the church. ಆಕೆಯ ನೆರೆಯವರು ಒಬ್ಬರು ಸಭೆಯನ್ನು ಕುರಿತು ಆಕೆಗೆ ಹೇಳಿದರು. And she experienced the power of God upon her life. ಆಕೆ ದೇವರ ಶಕ್ತಿಯನ್ನು ತನ್ನ ಜೀವಿತದಲ್ಲಿ ಅನುಭವಿಸಿದಳು. And when she started attending the church, she was completely delivered from the evil power. ಹಾಗೆ ಆಕೆ ಸಭೆಗೆ ದಿನನಿತ್ಯ ಬರುವಾಗ ಸಂಪೂರ್ಣವಾಗಿ ದೇವರು ಆಕೆಯನ್ನು ದುಷ್ಟ ಶಕ್ತಿಯಿಂದ ಬಿಡಿಸಿದನು. So there are so many people who have been tormented by evil forces in this world. ಇವತ್ತು ಲೋಕದಲ್ಲಿ ಅನೇಕರು ಈ ದುಷ್ಟ ಶಕ್ತಿಗಳಿಂದ ಬಾಧಿಸಲ್ಪಡುತ್ತಿದ್ದಾರೆ. It uses its power to destroy lives. ತನ್ನ ಶಕ್ತಿಯನ್ನ ಜೀವಿತಗಳನ್ನು ಹಾಳು ಮಾಡುವುದಕ್ಕಾಗಿ ಆ ದುಷ್ಟ ಶಕ್ತಿ ಉಪಯೋಗಿಸುತ್ತದೆ. The second power, ಎರಡನೇ ಒಂದು ಶಕ್ತಿ man's power. ಮನುಷ್ಯನ ಶಕ್ತಿ, Man's power. ಮನುಷ್ಯನ ಒಂದು ಅಧಿಕಾರ. When we see in the history in the 19th century, there was a man by name Hitler. 19ನೇ ಶತಮಾನದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡುವುದಾದರೆ ಹಿಟ್ಲರ್ ಎಂಬ ಒಂದು ವ್ಯಕ್ತಿಯನ್ನು ನೋಡುತ್ತೇವೆ. He had a desire to capture the world. ಅವನಿಗೊಂದು ಆಸೆ ಇತ್ತು, ಇಡೀ ಲೋಕವನ್ನೇ ತನ್ನ ಒಂದು ಅಧೀನದಲ್ಲಿ ಇಟ್ಟುಕೊಳ್ಳುವ ಎಂಬ ಆಸೆ. He was from German. ಅವನು ಜರ್ಮನ್ ದೇಶದಿಂದ ಬಂದಂತವನು. He was a dropout student from his school. ಅವನು ಸ್ಕೂಲ್ನಿಂದ ಒಂದು ತೆಗೆದುಹಾಕಲ್ಪಟ್ಟಂತ ಒಬ್ಬ ವ್ಯಕ್ತಿಯಾಗಿದ್ದನು. Later he joined an army. ಅವನು ಅದ ನಂತರ ಒಂದು ಆರ್ಮಿಗೆ ಸೇರಿಕೊಳ್ಳುತ್ತಾನೆ. And his name is Adolf Hitler. ಅವನ ಹೆಸರು ಒಂದು ಹಿಟ್ಲರ್ ಎಂಬುದಾಗಿ. And he lived in the period of 1933 to 1943. He tried to capture the whole world. 1993 ರಿಂದ 1943 ತನಕ ಇಡೀ ದೇಶಗಳನ್ನೇ ಅವನು ಸ್ವಾಧೀನ ಮಾಡಿಕೊಳ್ಳಲು ನೋಡಿದನು. He killed so many innocent people. ಅನೇಕ ಮುಗ್ಧ ಜನರನ್ನ ಅವನು ಬಲಿ ಪಡೆದನು. He killed so many Jewish people. ಅನೇಕ ಯಹೂದ್ಯರನ್ನ ಅವನು ಸಾಯಿಸಿದನು. He wants to capture the whole world. ಇಡೀ ಲೋಕವನ್ನೇ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳಲು ನೋಡಿದನು. But finally, ಆದ್ರೆ ಕಡೆಯದಾಗಿ he lost his peace. ತನ್ನ ಸಮಾಧಾನವನ್ನು ಕಳೆದುಕೊಳ್ಳುತ್ತಾನೆ. He had everything he desired. ತನಗೆ ಇಷ್ಟಪಟ್ಟಿದ್ದೆಲ್ಲವನ್ನ ಹೊಂದಿಕೊಳ್ಳುತ್ತಾನೆ. He captured the whole world. ಇಡೀ ಲೋಕವನ್ನೇ ತನ್ನ ಸ್ವಂತಕ್ಕೆ ಹಿಡಿಕೊಳ್ಳುತ್ತಾನೆ. But he lost his peace. ಆದ್ರೆ ತನ್ನ ಸಮಾಧಾನವನ್ನು ಕಳೆದುಕೊಳ್ಳುತ್ತಾನೆ. One day, ಒಂದು ದಿನ he took his own revolver. ತನ್ನದೇ ಒಂದು ಗನ್ನನ್ನು ತೆಗೆದುಕೊಂಡು and he shoot himself to death. ತಾನೇ ಶೂಟ್ ಮಾಡಿಕೊಂಡು ಸಾಯ್ತಾನೆ. See, this is the end of the power of man. ಇದು ಒಂದು ಮನುಷ್ಯನ ಶಕ್ತಿಯ ಅಂತ್ಯವಾಗಿರುತ್ತದೆ. Power of man cannot last for long. ಮನುಷ್ಯನ ಒಂದು ಅಧಿಕಾರವು ಶಾಶ್ವತವಾಗಿರುವುದಿಲ್ಲ. Then we see ಹಾಗೆ ನಾವು ನೋಡುತ್ತೇವೆ unchanging power. ಎಂದಿಗೂ ಬದಲಾಗದಂತ ಅಧಿಕಾರ, everlasting power. ಎಂದಿಗೂ ಇರುವಂತ ಒಂದು ಶಕ್ತಿ. That's the power of God. ಅದೇ ದೇವರ ಶಕ್ತಿಯಾಗಿದೆ. I read a story. ನಾನೊಂದು ಕಥೆಯನ್ನು ಓದಿದೆ. A story from a kid's table. ಒಂದು ಮಕ್ಕಳ ಒಂದು ಪುಸ್ತಕದಿಂದ. A man went to a forest. ಒಬ್ಬ ಮನುಷ್ಯನು ಅರಣ್ಯಕ್ಕೆ ಹೋಗುತ್ತಾನೆ. He wants to stand with the person who is more powerful. ಬಹಳ ಶಕ್ತಿಯುತವಾಗಿರುವಂತ ಮನುಷ್ಯನೊಂದಿಗೆ ನಿಂತುಕೊಂಡಿರುತ್ತಾನೆ. He saw a lion roaring on the forest. ಆ ಒಂದು ಅರಣ್ಯದಲ್ಲಿ ಒಂದು ಸಿಂಹವು ಗರ್ಜಿಸ್ತಾ ಇರುತ್ತದೆ. And every animal was fearful of that roaring. ಆ ಒಂದು ಗರ್ಜನೆಗೆ ಎಲ್ಲಾ ಪ್ರಾಣಿಗಳು ಭಯಪಡುತ್ತವೆ. So he decided to become a friend of a lion. ಆಗ ಅವನು ಅಂದುಕೊಳ್ತಾನೆ, ನಾನೀಗ ಆ ಒಂದು ಸಿಂಹಕ್ಕೆ ಸ್ನೇಹಿತನಾಗಬೇಕು. Fear me also. ಆಗ ಎಲ್ಲರೂ ಕೂಡ ನನಗೆ ಭಯ ಪಡ್ತಾರೆ ಎಂಬುದಾಗಿ ಅಂದುಕೊಳ್ಳುತ್ತಾನೆ. One day suddenly, ಒಂದು ದಿನ ತಕ್ಷಣವಾಗಿ he went to the lion and said, let me be your friend. ಆಗ ಅವನು ಸಿಂಹದ ಬಳಿಗೆ ಹೋಗಿ ಅವನು ಹೇಳ್ತಾನೆ, ನಾನು ನಿನ್ನ ಸ್ನೇಹಿತನಾಗ್ತೀನಿ. So the lion accepted his friendship. ಆ ಒಂದು ಸಿಂಹವು ಅವನ ಸ್ನೇಹಿತನಾಗಿರಲು ಒಪ್ಪಿಕೊಳ್ಳುತ್ತದೆ. They were walking in the forest. ಅವರಿಬ್ಬರು ಆ ಅರಣ್ಯದಲ್ಲಿ ನಡೆದುಕೊಂಡು ಹೋಗ್ತಿರ್ತಾರೆ. He was happy. ಅವನು ಬಹಳ ಸಂತೋಷವಾಗಿರುತ್ತಾನೆ. One day suddenly the hunter came to the forest. ಆದ ನಂತರ ಒಬ್ಬ ಬೇಟೆಗಾರನು ಆ ಒಂದು ಅರಣ್ಯಕ್ಕೆ ಬರುತ್ತಾನೆ. When the hunter comes into the forest, ಆ ಒಂದು ಬೇಟೆಗಾರನು ಆ ಒಂದು ಅರಣ್ಯಕ್ಕೆ ಬಂದಾಗ, even lion is scared of hunter now. ಆಗ ಆ ಒಂದು ಸಿಂಹವು ಕೂಡ ಬೇಟೆಗಾರನ ನೋಡಿ ಭಯ ಪಡುತ್ತದೆ. Then this man understood that more powerful is this hunter than the lion.
ಆಗ ಅವನು ಅರ್ಥ ಮಾಡಿಕೊಳ್ಳುತ್ತಾನೆ ಈ ಸಿಂಹಕ್ಕಿಂತ ಈ ಒಂದು ಮನುಷ್ಯನು ಬಹಳ ಶಕ್ತಿವಂತನಾಗಿದ್ದಾನೆ So he ಎಂಬುದಾಗಿ. went and requested the hunter, so can I become, sir, can I become your friend? ಆಗ ಬೇಟೆಗಾರನ ಬಳಿಗೆ ಹೋಗಿ ಮನುಷ್ಯನು ಹೇಳ್ತಾನೆ ನಾನು ನಿನ್ನ ಸ್ನೇಹಿತನಾಗಬೇಕು ಎಂಬುದಾಗಿ. And he became a friend of an hunter. ಆಗ ಅವನು ಆ ಬೇಟೆಗಾರನ ಸ್ನೇಹಿತನಾಗುತ್ತಾನೆ. And he was enjoying hunting with him, ಆಗ ಅವನೊಂದಿಗೆ ಬೇಟೆ ಆಡುತ್ತಾ ಬಹಳ thinking ಸಂತೋಷವಾಗಿರುತ್ತಾನೆ. that he has become more powerful now. ಆಗ ಅವನು ಅಂದ್ಕೊಳ್ತಾನೆ ನಾನು ಈಗ ಇನ್ನೂ ಬಹಳ ಶಕ್ತಿಯುತನಾಗಿದ್ದೇನೆ ಎಂಬುದಾಗಿ. One day a witchcraft person walked into the forest. ಆಗ ಒಂದು ದಿನ ಒಂದು ಮಾಟಮಂತ್ರ ಶಕ್ತಿ ಉಳ್ಳ ಒಬ್ಬ ಮನುಷ್ಯನು ಅರಣ್ಯಕ್ಕೆ ಬರುತ್ತಾನೆ. Now the hunter is scared. ಆಗ ಆ ಮಾಟಮಂತ್ರ ಶಕ್ತಿಯ ವ್ಯಕ್ತಿಯನ್ನು ನೋಡಿ ಈಗ ಬೇಟೆಗಾರನು ಭಯ ಪಡುತ್ತಾನೆ. So this man thinks that the witchcraft person is stronger than the hunter. ಆಗ ಈ ವ್ಯಕ್ತಿ ಅಂದುಕೊಳ್ಳುತ್ತಾನೆ ಈ ಬೇಟೆಗಾರನಿಗಿಂತ ಆ ಮಾಟಮಂತ್ರ ಶಕ್ತಿಯವನು ಅಧಿಕ ಬಲವನ್ನು ಹೊಂದಿದ್ದಾನೆ Let ಎಂಬುದಾಗಿ. me go and become a friend for that person. ಈಗ ನಾನು ಹೋಗಿ ಅವನಿಗೂ ಕೂಡ ಸ್ನೇಹಿತನಾಗ್ತೇನೆ ಎಂಬುದಾಗಿ ಅಂದುಕೊಳ್ತಾನೆ. Let me get closer to that person, ಆ ವ್ಯಕ್ತಿಗೆ ಬಹಳ ಹತ್ತಿರವಾಗುತ್ತೇನೆ ಎಂಬುದಾಗಿ so ಅಂದುಕೊಳ್ಳುತ್ತಾನೆ. that I'll become powerful like him. ಆಗ ಅವನಾಗೆ ನಾನು ಕೂಡ ಶಕ್ತಿಯುತನಾಗುತ್ತೇನೆ ಎಂಬುದಾಗಿ ಅಂದುಕೊಳ್ಳುತ್ತಾನೆ. He just goes and requests the witchcraft person to accept his friendship. ಆಗ ಅವನು ಹೋಗಿ ಆ ಒಂದು ಮಾಟಮಂತ್ರ ಶಕ್ತಿಯವನ ಬಳಿಗೆ ಹೇಳ್ತಾನೆ ನಾನು ನಿನ್ನ ಸ್ನೇಹಿತನಾಗಬೇಕೆಂಬುದಾಗಿ. So the witchcraft person accepts his friendship. ಆಗ ಆ ಮಂತ್ರವಾದಿ ಇವನ ಒಂದು ಸ್ನೇಹಿತನವನ್ನ ಒಪ್ಪಿಕೊಳ್ಳುತ್ತಾನೆ. And later ಅದ ನಂತರ he was enjoying this friendship and thinking that he has become more powerful. ಆಗ ಅವನು ಅಂದ್ಕೊಳ್ತಾನೆ ನನ್ನ ಶಕ್ತಿ ಈಗ ಕಡೆದಕ್ಕಿಂತ ಈಗ ಹೆಚ್ಚಿನದಾಗಿದೆ ಎಂಬುದಾಗಿ ಅಂದುಕೊಳ್ಳುತ್ತಾನೆ. But one day ಆದ್ರೆ ಒಂದು ದಿನ a witchcraft person was very scary of a person who is very skinny. ಆದ್ರೆ ಬಹಳ ಒಂದು ತೆಳ್ಳಗಿರುವಂತ ಒಬ್ಬ ವ್ಯಕ್ತಿಯನ್ನು ನೋಡಿ ಈ ಒಂದು ಮಂತ್ರವಾದಿ ಕೂಡ ಭಯಪಡುತ್ತಿರುತ್ತಾನೆ. So now this person decided to leave witchcraft person and get associated with that skinny person. ಆಗ ಈ ಒಂದು ವ್ಯಕ್ತಿ ಈ ಒಂದು ಮಂತ್ರವಾದಿಯನ್ನು ಬಿಟ್ಟು ಆ ಬಹಳ ತೆಳ್ಳಗಿರುವಂತ ವ್ಯಕ್ತಿಯ ಒಂದು ಸ್ನೇಹಿತನಾಗುತ್ತಾನೆ. He asked this witchcraft person, why are you worried about the skinny person? ಆಗ ಅವನ ವ್ಯಕ್ತಿಯನ್ನ ಕೇಳ್ತಾನೆ ನೀನು ಏನಕ್ಕಾಗಿ ಈ ಒಂದು ತೆಳ್ಳಗಿರುವಂತ ವ್ಯಕ್ತಿಯನ್ನು ನೋಡಿ ಭಯಪಡುತ್ತಿದ್ದಿ ಎಂಬುದಾಗಿ. And the witchcraft person said that because he fasts and prays. ಯಾಕಂದ್ರೆ ಅವನು ಹೇಳ್ತಾನೆ ಇವನು ಬಹಳವಾಗಿ ಉಪವಾಸ ಇದ್ದು ಪ್ರಾರ್ಥಿಸ್ತಾನೆ ಎಂಬುದಾಗಿ. And the power of God works through him. ಆ ದೇವರ ಒಂದು ಶಕ್ತಿಯು ಇವನ ಮೂಲಕವಾಗಿ ಕಾರ್ಯ ಮಾಡುತ್ತದೆ ಎಂಬುದಾಗಿ. My power will not work before that power. ಆ ಒಂದು ಶಕ್ತಿಯ ಮುಂದೆ ನನ್ನ ಶಕ್ತಿಯು ಯಾವುದಕ್ಕೂ ಬರುವುದಿಲ್ಲ. So this person want to become more powerful. For the desire of power, he left the witchcraft person and he want to become a friend of the skinny person. ಆದ್ರಿಂದ ಈ ವ್ಯಕ್ತಿಗೆ ಬಹಳ ಶಕ್ತಿಯ ಮೇಲೆ ಆಸೆ ಇರುವುದರಿಂದ ಈ ಮಂತ್ರವಾದಿಯನ್ನು ಬಿಟ್ಟು ಆ ತೆಳ್ಳಗಿರುವಂತ ವ್ಯಕ್ತಿಯೊಂದಿಗೆ ಸ್ನೇಹಿತನಾಗುತ್ತಾನೆ. And the skinny person said that you will never become powerful when you associate with me, but you will become more powerful when you connect your life with God. ಆಗ ಒಂದು ತೆಳ್ಳಗಿರುವಂತಹ ವ್ಯಕ್ತಿ ಹೇಳ್ತಾನೆ ನೀನು ನನ್ನೊಂದಿಗೆ ಸ್ನೇಹಿತನಾದರೆ ನನ್ನೊಂದಿಗೆ ಐಕ್ಯತೆಯಲ್ಲಿ ಇದ್ದರೆ ನೀನು ಎಷ್ಟು ಮಾತ್ರಕ್ಕೂ ಶಕ್ತಿಯನ್ನು ಹೊಂದಿಕೊಳ್ಳುವುದಿಲ್ಲ. ನೀನು ದೇವರೊಂದಿಗೆ ಐಕ್ಯತೆ ಉಳ್ಳವನಾಗಿದ್ದರೆ ಖಂಡಿತವಾಗಿ ನೀನು ಶಕ್ತಿಯನ್ನು ಹೊಂದಿಕೊಳ್ಳುತ್ತಿ ಎಂಬುದಾಗಿ. The story ends by connecting that person to God. ಈ ಒಂದು ಕಥೆಯು ಅವನನ್ನ ದೇವರೊಂದಿಗೆ ಸಂಬಂಧ ಬೆಳೆಸುವುದರ ಮೂಲಕವಾಗಿ ಮುಗಿಯುತ್ತದೆ. My dear beloved, ನನ್ನ ಪ್ರಿಯರೇ, the whole world is hungered to see the power of God. ಇವತ್ತು ಇಡೀ ಲೋಕವೇ ಒಂದು ತವಕದಲ್ಲಿದೆ, ದೇವರ ಶಕ್ತಿಯನ್ನು ನೋಡುವಂತ ತವಕದಲ್ಲಿ. The first book in Bible, the book of Genesis, the first chapter reveals the power of God. ಆದಿಕಾಂಡ ಮೊದಲನೇ ಒಂದು ಅಧ್ಯಾಯದಲ್ಲಿ ನೋಡುತ್ತೇವೆ ದೇವರ ಶಕ್ತಿಯನ್ನ ಕುರಿತು. Power is displayed in creation. ಆ ದೇವರ ಶಕ್ತಿಯು ಆ ಒಂದು ಸೃಷ್ಟಿಯ ಕಾರ್ಯದಲ್ಲಿ ಅದು ತೋರ್ಪಡಿಸುತ್ತದೆ. God said, let there be light, and there was light. ಆ ದೇವರು ಹೇಳುತ್ತಾನೆ ಬೆಳಕಾಗಲಿ ಎಂಬುದಾಗಿ ಅಲ್ಲಿ ಬೆಳಕಾಗುತ್ತದೆ. Hallelujah. Hallelujah. He is a God who is able to create things which does not exist and call them to the existence. ಎಂದಿಗೂ ಇರದಂತ ವಿಷಯಗಳನ್ನ ಆತನು ಕರೆಯುವಂತ ದೇವರಾಗಿದ್ದಾನೆ. God's power is displayed in the creation. ಆ ದೇವರ ಶಕ್ತಿಯು ಆ ಸೃಷ್ಟಿಯಲ್ಲಿ ತೋರ್ಪಡಿಸುತ್ತದೆ. The word of God says he has established the earth without foundation. ಆ ದೇವರ ವಾಕ್ಯ ಹೇಳ್ತದೆ ಆತನು ಭೂಮಿಯನ್ನು ಯಾವ ಅಸ್ಥಿರವಾರವಿಲ್ಲದೆ ಸ್ಥಾಪಿಸಿದ್ದಾನೆಂಬುದಾಗಿ. We see in the life of Israel when they were under the bondage for 430 years, God delivered them by his powerful outstretched arm. ಹಾಗೆ ನಾವು ನೋಡುತ್ತೇವೆ ದೇವರು ತನ್ನ ಶಕ್ತಿಯುತವಾಗಿರುವಂತ ಕರದಿಂದ 430 ವರ್ಷಗಳು ಗುಲಾಮರಾಗಿದ್ದಂತ ಇಸ್ರಾಯೇಲರನ್ನ ಅಲ್ಲಿಂದ ಬಿಡಿಸಿಕೊಂಡು ಬರುತ್ತಾನೆ. And he performs mighty things through them. ಅವರ ಮೂಲಕವಾಗಿ ಅದ್ಭುತವಾದ ಕಾರ್ಯಗಳನ್ನ ದೇವರು ಮಾಡುತ್ತಾನೆ. Through the life of Moses he performs mighty things. ಮೋಶೆಯ ಮೂಲಕವಾಗಿ ಅದ್ಭುತ ಘನ ಕಾರ್ಯಗಳನ್ನು ಆತನು ಮಾಡುತ್ತಾನೆ. So the Bible is full of passages of notes which reveals God's unchanging power. ಸತ್ಯವೇದದಲ್ಲಿ ಪೂರ್ತಿಯಾಗಿ ದೇವರ ಶಕ್ತಿಯನ್ನು ಕುರಿತು ಪ್ರಕಟವಾಗಿದೆ. In the book of Genesis chapter 17 verse 1 we see that
God appears to Abraham. ಆದಿಕಾಂಡ 17ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ದೇವರು ಅಬ್ರಾಮನಿಗೆ ದರ್ಶನವನ್ನು ಕೊಡುತ್ತಾನೆ. And this was the time where Abraham was very disappointed. ಈ ಸಮಯದಲ್ಲಿ ಅಬ್ರಾಮನು ಬಹಳವಾಗಿ ಮನಗುಂದಿ He ಹೋಗಿರುತ್ತಾನೆ, was very much broken ಬಹಳವಾಗಿ ಮನಸೋತು because ಹೋಗಿರುತ್ತಾನೆ. the promise which God gave him has not been fulfilled. ಯಾಕಂದ್ರೆ ದೇವರು ಅವನಿಗೆ ಕೊಟ್ಟಂತ ವಾಗ್ದಾನವು ಇಂದು ನೆರವೇರಿರಲಿಲ್ಲ. Days are going by, ದಿನಗಳು ಕಳೆದು ಹೋಗ್ತಾ ಇದೆ, ages are going by, ಅವನ ವಯಸ್ಸಾಗ್ತಾ ಇದೆ, nothing is happening. ಏನು ಕೂಡ ನಡೀತಾ ಇಲ್ಲ. So he's so disappointed. ಬಹಳವಾಗಿ ಮನಗುಂದಿ Oh, ಹೋಗಿರುತ್ತಾನೆ. God promised me so many things. ಅನೇಕ ವಿಷಯಗಳನ್ನ ದೇವರು ನನಗೆ ವಾಗ್ದಾನ ಮಾಡಿದನು. God promised me about the children's, ಆ ಮಕ್ಕಳನ್ನ ಕುರಿತು ಆತ ನನಗೆ ವಾಗ್ದಾನ ಮಾಡಿದನು. but still I am yet to have a child. ನನಗಿನ್ನೂ ಒಬ್ಬ ಮಗನೂ ಕೂಡ ಇಲ್ಲ. My age is just passing by. ನನಗೀಗ ತುಂಬಾ ವಯಸ್ಸಾಗ್ತಾ ಇದೆ. And that time Abraham was in his 99th year. ಆ ವರ್ಷದಲ್ಲಿ ಅವನು 99ನೇ ವರ್ಷವಾಗಿತ್ತು ಅವನಿಗೆ. So he was very frustrated. ಬಹಳವಾಗಿ ಖಿನ್ನತೆಗೆ ಒಳಗಾಗಿರುತ್ತಾನೆ. And God appears to him during that time. ಆ ಸಮಯದಲ್ಲಿ ದೇವರು ಅವನಿಗೆ ದರ್ಶನ ಕೊಡುತ್ತಾನೆ. Let's read that verse in Genesis chapter 17 verse 1. ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನವನ್ನ ಓದಿಕೊಳ್ಳೋಣ. When Abraham was 99 years old, the Lord appeared to Abraham and said to him, I am Almighty God. Walk before me and be blameless. ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡೆಕೊಂಡು ದೋಷವಿಲ್ಲದವನಾಗಿರು ಎಂದನು. Hallelujah. ಹಲ್ಲೆಲೂಯಾ. I am God Almighty. ನಾನು ಸರ್ವಶಕ್ತನಾದಂತ ದೇವರು, I am God Almighty. ನಾನು ಸರ್ವಶಕ್ತನಾಗಿರುವಂತ ದೇವರು. It is mentioned 56 times in the whole Bible about the same word, God Almighty. ಸರ್ವಶಕ್ತನು ದೇವರು ಎಂಬ ಒಂದು ಮಾತುಗನ್ನ 56 ಸರಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. My dear beloved, ನನ್ನ ಪ್ರಿಯರೇ, God whom we worship, ನೀವು ಆರಾಧಿಸುತ್ತಿರುವಂತಹ ದೇವರು, God whom we serve, ನಾವು ಸೇವಿಸುತ್ತಿರುವಂತಹ ದೇವರು, is God Almighty. ಆತನು ಸರ್ವಶಕ್ತನಾದಂತ ದೇವರು. His power never changes. ಆತನ ಶಕ್ತಿಯು ಎಂದಿಗೂ ಬದಲಾಗುವುದಿಲ್ಲ. And the word of God says, ದೇವರ ವಾಕ್ಯವು ಹೀಗೆ ಹೇಳುತ್ತದೆ, He is able to do. ಆತನು ಎಲ್ಲವನ್ನ ಮಾಡಲು He is ಶಕ್ತನು. able to call things which does not exist to existence. ಇಲ್ಲದಿರುವಂತವುಗಳನ್ನ ಇರುವುದಾಗಿ ಕರೆಯುವಂತ ದೇವರು. Look at the scriptures, how God used God's people. ಆತನು ವಾಕ್ಯವನ್ನ ನೋಡಿ ದೇವರು ತನ್ನ ದೇವ ಜನರನ್ನ ಹೇಗೆ How ಉಪಯೋಗಿಸಿದ್ದಾನೆಂಬುದಾಗಿ, he used prophet Moses to reveal his power to the people of Israel. ದೇವರು ಮೋಶೆಯನ್ನ ಹೇಗೆ ಉಪಯೋಗಿಸಿ ನೋಡಿ ತನ್ನ ಶಕ್ತಿಯನ್ನ ಇಸ್ರಾಯೇಲ್ ಜನರಿಗೆ ತೋರಿಸುವುದಕ್ಕಾಗಿ. Psalm 78 we see how God led them. ಕೀರ್ತನೆ 78ರಲ್ಲಿ ನೋಡುತ್ತೇವೆ ದೇವರು ಅವರನ್ನ ಹೇಗೆ ನಡೆಸಿದನು ಎಂಬುದಾಗಿ. See how God's power was revealed through the life of Elijah and Elisha. ಎಲಿಯ ಮತ್ತು ಎಲಿಷನ ಮೂಲಕವಾಗಿ ದೇವರ ಶಕ್ತಿ ಹೇಗೆ ತೋರ್ಪಟ್ಟಿತು ಎಂಬುದಾಗಿ ನೋಡಿ. See how God's power was revealed in fullness through the life of Jesus Christ. ಯೇಸು ಕ್ರಿಸ್ತನ ಒಂದು ಪರಿಪೂರ್ಣ ಜೀವಿತದಲ್ಲಿ ದೇವರ ಶಕ್ತಿ ಹೇಗೆ ತೋರ್ಪಟ್ಟಿತು ಎಂಬುದಾಗಿ ನೋಡಿ. We see that God had power over nature, ದೇವರು ತನ್ನ ಶಕ್ತಿಯನ್ನ ಈ ಒಂದು ಪ್ರಕೃತಿಯ ಮೇಲೆ ಹೊಂದಿದ್ದಾನೆ. over Satan, ಶೈತಾನನ ಮೇಲೆ ಆತನ ಶಕ್ತಿ ಇದೆ, over men. ಮನುಷ್ಯನ ಮೇಲೆ ಆತನ ಶಕ್ತಿ ಇದೆ. None of these powers could withstand before God's power. ಈ ಯಾವ ಶಕ್ತಿಗಳು ಕೂಡ ದೇವರ ಶಕ್ತಿ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. Today as you're watching this program, ಈ ಕಾರ್ಯಕ್ರಮವನ್ನು ನೋಡುತ್ತಿರುವಾಗಲೇ put your trust on the living power of God, ಜೀವ ಸ್ವರೂಪನಾಗಿರುವಂತ ದೇವರ ಶಕ್ತಿಯ ಮೇಲೆ ನಿಮ್ಮ ನಂಬಿಕೆನ ಇಡಿ. unchanging power of God, ಎಂದಿಗೂ ಬದಲಾಗದಂತ ದೇವರ ಶಕ್ತಿ, who is able to perform mighty deeds in your life, ನಿಮ್ಮ ಜೀವಿತದಲ್ಲಿ ಘನಕಾರ್ಯಗಳನ್ನು ಮಾಡುವಂತಹ ದೇವರ ಶಕ್ತಿಯ ಮೇಲೆ who is ನಂಬಿಕೆ ಇಡಿ. able to raise a shepherd as a king, ಒಂದು ಕುರುಬನನ್ನ ರಾಜನಾಗಿ ಮಾಡಿದಂತ ದೇವರ who ಶಕ್ತಿ, is able to open the eyes of the blind, ಕುರುಡನ ಕಣ್ಣುಗಳನ್ನ ಕೊಟ್ಟಂತಹ ದೇವರು, who is able to raise the dead to life. ಮರಣ ಹೊಂದಿದಂತವನ್ನ ಪುನಃ ಜೀವಕ್ಕೆ ತಂದಂತಹ ದೇವರು. Such a power of God is active even today because God is alive. ಅಂತಹ ಶಕ್ತಿ ಇಂದಿಗೂ ಕೂಡ ಕಾರ್ಯನಿರತವಾಗಿದೆ, ಏಕೆಂದರೆ ದೇವರು ಜೀವ ಸ್ವರೂಪನಾಗಿದ್ದಾನೆ. Look through the life of disciples of Lord Jesus, how they brought God's power through their shadow. Many were healed. ಹಾಗೆ ದೇವರ ಒಂದು ಶಿಷ್ಯರಾದಂತಹ 12 ಜನರ ನೋಡಿ ಅವರ ಒಂದು ನೆರಳಿನ ಮೂಲಕವಾಗಿ ಅನೇಕ ಜನರು ಕೂಡ ಸ್ವಸ್ಥತೆಯನ್ನು ಹೊಂದಿಕೊಂಡರು. So the Bible talks about unchanging power of God. ಹಾಗೆ ವಾಕ್ಯದಲ್ಲಿ ನೋಡುತ್ತೇವೆ ಎಂದಿಗೂ ಬದಲಾಗದಂತಹ ದೇವರ ಶಕ್ತಿಯನ್ನು ಕುರಿತು ವಾಕ್ಯವು ಮಾತಾಡುತ್ತದೆ. Everlasting power of God. ಎಂದಿಗೂ ಬದಲಾಗದಂತ ದೇವರ The ಶಕ್ತಿ, power that builds.
ಕಟ್ಟುವಂತಹ ದೇವರ ಶಕ್ತಿ, the power that decorates, ಅದು ರೂಪಾಂತರಗೊಳಿಸುವಂತ ದೇವರ the ಶಕ್ತಿ, power that delivers, ಬಿಡುಗಡೆ ಮಾಡುವಂತಹ ಶಕ್ತಿ, the power that heals your sickness. ನಿಮ್ಮ ರೋಗಗಳನ್ನ ವಾಸಿ ಮಾಡುವಂತಹ ಶಕ್ತಿ, That's God kind of power. ಅದು ದೇವರ ವಿಧವಾದ ಶಕ್ತಿಯಾಗಿದೆ. That's God kind of power. ಅದು ದೇವರ ವಿಧವಾದ ಶಕ್ತಿಯಾಗಿದೆ. And God wants you to experience that power. ದೇವರು ಆ ಶಕ್ತಿ ನೀವು ಅನುಭವಿಸಲು ಬಯಸುತ್ತಾನೆ. And God wants you to carry that power to the darkened world. ಆ ಒಂದು ಶಕ್ತಿಯನ್ನು ನೀವು ಈ ಕತ್ತಲ ಲೋಕಕ್ಕೆ ಕೊಂಡೊಯ್ಯಲು ದೇವರು ಬಯಸುತ್ತಾನೆ. Once there was a man of God by name Esana. ಏಸನ ಎಂಬ ಒಬ್ಬ ದೇವ ಮನುಷ್ಯನು ಇದ್ದನು. He was powerfully used by God in different places. ಅನೇಕ ಸ್ಥಳಗಳಲ್ಲಿ ದೇವರಿಂದ ಬಲವಾಗಿ ಉಪಯೋಗಿಸಲ್ಪಟ್ಟಿದ್ದನು. He just narrated one of his true incident which took place in his ministry life. ತನ್ನ ಒಂದು ಸೇವೆಯಲ್ಲಿ ನಡೆದಂತ ಒಂದು ಕಥೆಯನ್ನು ಆತನು ಹೇಳಿದನು. Once he visited a remote village. ಒಂದು ಬಹಳ ಒಂದು ಹಳ್ಳಿಗೆ ಆತನು ಸಂಧಿಸಿದನು, ಒಂದು ಹಳ್ಳಿಯನ್ನ. There one a man who couldn't walk for many days was sitting. ಅನೇಕ ದಿನಗಳಿಂದ ಒಬ್ಬ ಕುಂಟನಾಗಿರುವಂತ ವ್ಯಕ್ತಿ ನಡೆಯದೆ ಅಲ್ಲಿ ಇದ್ದನು. So after the prayer, Esana, a man of God, started praying for people there. ಆ ಒಂದು ಪ್ರಾರ್ಥನಾ ಕೂಟ ಮುಗಿದ ನಂತರ ಏಸನ ಎಲ್ಲ ಜನರಿಗಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದನು. And this man of God also went to this person who couldn't walk for years and years to minister to this person. ಹಾಗೆ ಎಲ್ಲರಿಗೂ ಪ್ರಾರ್ಥಿಸಿದ ನಂತರ ಆ ಒಂದು ಕುಂಟನಾಗಿರುವಂತಹ ವ್ಯಕ್ತಿಗೂ ಹೋಗಿ ಪ್ರಾರ್ಥಿಸಲು ಏಸನ್ನ ನಿಂತುಕೊಂಡರು. And he asked the person, what do you want me to pray? ಆಗ ಕುಂಟಾಗಿರುವಂತ ವ್ಯಕ್ತಿಗೆ ಏಸನ್ನ ಕೇಳ್ತಾರೆ, ನಾನು ಯಾವುದಕ್ಕಾಗಿ ನಿನಗೆ ಪ್ರಾರ್ಥಿಸಬೇಕು? And the lame man said, I want the power of God. ಆಗ ಒಂದು ಕುಂಟಾಗಿರುವಂತ ವ್ಯಕ್ತಿ ಕೇಳ್ತಾನೆ, ನನಗೆ ದೇವರ ಶಕ್ತಿ ಬೇಕು. There is power in the name of Jesus. ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ. So I want that power. ನನಗೆ ಆ ಶಕ್ತಿ ಬೇಕು. So Esana, servant of God, Esana was surprised. ಆಗ ಏಸನ್ನಿಗೆ ಬಹಳ ಆಶ್ಚರ್ಯ ಆಯಿತು. Why don't you ask for healing? ಯಾಕೆ ನಿನಗೆ ಈ ಒಂದು ಕಾಲು ಕುಂಟಾಗಿದೆಯಲ್ಲ, ಸ್ವಸ್ಥತೆಗಾಗಿ ನೀನು ಬೇಡಿಕೊಳ್ಳಲಿಲ್ಲ? Why are you asking me to pray for the power of God to come upon you? ಆದರೆ ನೀನು ಏನಕ್ಕಾಗಿ ದೇವರ ಶಕ್ತಿ ನಿನ್ನ ಮೇಲೆ ಬರುವುದಕ್ಕಾಗಿ ಪ್ರಾರ್ಥಿಸಿ ಎಂಬುದಾಗಿ ಕೇಳಿದ್ದೆ. And the person replied, ಆಗ ಕುಂಟಾಗಿರುವಂತ ವ್ಯಕ್ತಿ ಹೇಳುತ್ತಾನೆ, if I ask for healing only, I will be healed. ನನಗೆ ಸ್ವಸ್ಥವಾಗಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಕೇಳಿಕೊಂಡರೆ ನಾನು ಮಾತ್ರ ಸ್ವಸ್ಥವಾಗುತ್ತೇನೆ. But if I receive the power of God, ಆದರೆ ನಾನು ದೇವರ ಶಕ್ತಿಯನ್ನು ಹೊಂದಿಕೊಂಡರೆ I could go on healing many people who are suffering like me. ನಾನು ಹೋಗಿ ನನ್ನ ಹಾಗೆ ಕುಂಟಾಗಿರುವಂತ ಎಲ್ಲ ವ್ಯಕ್ತಿಗಳನ್ನ ಸ್ವಸ್ಥ ಮಾಡಬಹುದು ಎಂಬುದಾಗಿ ಹೇಳುತ್ತಾನೆ. My dear beloved, ಆದ್ರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, you might be fearful about the power of sickness. ಒಂದು ರೋಗದ ಶಕ್ತಿ ನೋಡಿ ನೀವು ಭಯಪಡುತ್ತಿರಬಹುದು. You might be fearful about the power of witchcrafts and surgeries. ಆ ಮಾಟಮಂತ್ರಗಳ ಶಕ್ತಿಯನ್ನು ನೀವು ಭಯಪಡುತ್ತಿರಬಹುದು. You might be powerful of the wicked. You might be fearful about the person who carries power and authority. ಆ ಒಂದು ಅಧಿಕಾರ ಇರುವಂತ ವ್ಯಕ್ತಿಗಳನ್ನು ನೋಡಿ ನೀವು ಭಯಪಡುತ್ತಿರಬಹುದು. You might be fearful about the situation you're going through. ನೀವು ಹಾದು ಹೋಗ್ತಿರುವಂತ ಪರಿಸ್ಥಿತಿಗಳನ್ನು ನೋಡಿ ನೀವು ಭಯಪಡುತ್ತಿರಬಹುದು. I want to tell you, the greatest power is the power of the living God. ಆದರೆ ಒಂದು ಎಲ್ಲದಕ್ಕಿಂತ ಮೇಲಾಗಿರುವಂತ ಶಕ್ತಿ ದೇವರ ಶಕ್ತಿಯಾಗಿದೆ. When you trust in the power of God, ನೀವು ದೇವರ ಶಕ್ತಿ ಮೇಲೆ ನಂಬಿಕೆ ಇಡುವಾಗ every other power which is dominating your life will lose control over your life. ನಿಮ್ಮ ಜೀವಿತದ ಮೇಲೆ ಅಧಿಕಾರ ನಡೆಸುತ್ತಿರುವಂತ ಎಲ್ಲಾ ಶಕ್ತಿಗಳು ಮುರಿದು ಹೋಗುತ್ತವೆ. And you will be able to become more than a conqueror. ನೀವು ಜಯಶಾಲಿಗಳಿಗಿಂತ ಜಯಶಾಲಿಗಳಾಗುತ್ತೀರಿ. Today, ಇವತ್ತು open your heart ನಿಮ್ಮ ಹೃದಯಗಳನ್ನು ತೆರೆಯಿರಿ. to believe God's power. ಆ ದೇವರ ಶಕ್ತಿಯನ್ನು ನಂಬುವುದಕ್ಕಾಗಿ. No virus can kill you. ಯಾವ ವೈರಸ್ ಕೂಡ ನಿಮ್ಮನ್ನ ಸಾಯಿಸಲು ಸಾಧ್ಯವಿಲ್ಲ. No disease can kill you. ಯಾವ ರೋಗವು ನಿಮ್ಮನ್ನ ಸಾಯಿಸುವುದಿಲ್ಲ. No wicked man's plot will come against you and prosper. ಯಾವ ಒಂದು ದುಷ್ಟಶಕ್ತಿಯ ಆಯುಧಗಳು ಕೂಡ ನಿಮಗೆ ವಿರುದ್ಧವಾಗಿ ಕಲ್ಪಿಸಿದವುಗಳು ಜಯಗೊಳ್ಳುವುದಿಲ್ಲ. No evil power can overcome you because you are under the influence of the power of God. ಯಾವ ದುಷ್ಟಶಕ್ತಿಯು ನಿಮ್ಮನ್ನು ನಾಶ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ದೇವರ ಬಲವಾಗಿರುವಂತ ಶಕ್ತಿಯ ಅಧೀನದಲ್ಲಿ ನೀವಿದ್ದೀರಿ. So I'm going to pray that God will release His power upon you right now. ಈಗ ನಾನು ಪ್ರಾರ್ಥಿಸ್ತೇನೆ, ದೇವರ ಶಕ್ತಿಯು ಆತನು ನಿಮ್ಮ ಮೇಲೆ ಸುರಿಸುವುದಕ್ಕಾಗಿ. Whatever things are dominating your life today, that power will fade and be nullified. ಹಾಗೆ ನಾನು ಪ್ರಾರ್ಥಿಸ್ತೇನೆ, ಯಾವೆಲ್ಲ ಶಕ್ತಿಗಳು ನಿಮ್ಮ ಮೇಲೆ ಇಂದು ಅಧಿಕಾರ ನಡೆಸುತ್ತಿದೆಯೋ ಅವು ಯೇಸು ನಾಮದಲ್ಲಿ ಅಣಗಿ ಹೋಗುವುದಕ್ಕಾಗಿ. Right now I see the power of God has been released through your life, to you right now through this program. ನಾನು ಹಾಗೆ ನೋಡ್ತಾ ಇದ್ದೀನಿ, ಈಗಲೇ ದೇವರ ಒಂದು ಅದ್ಭುತ ಶಕ್ತಿಯು ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಮೇಲೆ ಬಿಡುಗಡೆಯಾಗುತ್ತಿರುವುದನ್ನು. You will be filled and clothed with power of God. ನೀವು ದೇವರ ಒಂದು ಶಕ್ತಿಯಿಂದ ತುಂಬಲ್ಪಡುತ್ತೀರಿ Right now. ಈಗಲೇ. Let us pray.
ನಾವು ಪ್ರಾರ್ಥಿಸೋಣ. Father, ತಂದೆಯೇ, I thank you for this episode. ಈ ಒಂದು ಕಾರ್ಯಕ್ರಮಕ್ಕಾಗಿ ಸ್ತೋತ್ರ. Lord, you gave us a revelation about your power. ನಿನ್ನ ಶಕ್ತಿಯನ್ನು ಕುರಿತು ನಮಗೆ ಪ್ರಕಟಣೆ ಅನುಗ್ರಹಿಸಿದ್ದಿ. So as the people of God are, Lord, watching this and expecting your power to fall upon them, your power to deliver them, your power to heal them, let them receive that miracle right now. ಕರ್ತನೆ, ಸ್ವಸ್ಥತೆಗಾಗಿ ಬಿಡುಗಡೆಗಾಗಿ ಎದುರು ನೋಡುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ನಿನ್ನ ಅದ್ಭುತ ಶಕ್ತಿಯನ್ನು ಸುರಿಸಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. Your power never changes, Lord. ನಿನ್ನ ಒಂದು ಶಕ್ತಿ ಎಂದಿಗೂ ಬದಲಾಗುವುದಿಲ್ಲಪ್ಪ. Yes, Lord. ಹೌದು ಕರ್ತನೆ. Even today, ಇವತ್ತು ಕೂಡ you are able to heal all sicknesses. ಎಲ್ಲ ರೋಗಗಳನ್ನು ವಾಸಿ ಮಾಡಲು ನೀನು ಶಕ್ತನಾಗಿದ್ದೀ. Let all kinds of sickness be healed. ಎಲ್ಲ ವಿಧವಾದ ರೋಗಗಳು ಯೇಸು ನಾಮದಲ್ಲಿ ವಾಸಿಯಾಗಲಿ. HIV be healed. HIV ಬಿಡುಗಡೆಯಾಗಲಿ. Cancer be healed. ಕ್ಯಾನ್ಸರ್ ಬಿಡುಗಡೆಯಾಗಲಿ. Every root of the disease be completely dismantled in the mighty name of Jesus. ಎಲ್ಲ ರೋಗದ ಮೂಲವಾಗಿರುವಂತ ಎಲ್ಲವೂ ಕೂಡ ಯೇಸು ನಾಮದಲ್ಲಿ ಮುರಿದು ಹೋಗಲಿ. Release your healing. ನಿನ್ನ ಸ್ವಸ್ಥತೆಯನ್ನು ಬಿಡುಗಡೆ ಮಾಡು. Release your healing. ನಿನ್ನ ಸ್ವಸ್ಥತೆಯನ್ನು ಬಿಡುಗಡೆ ಮಾಡು. Thank you, Jesus. ವಂದನೆ ಯೇಸುವೇ. I see a name coming before my eyes. ನನ್ನ ಮುಂದೆ ಒಂದು ಹೆಸರು ಬರುತ್ತಿರುವುದನ್ನು I see ನೋಡುತ್ತೇನೆ. Vincent is coming before my eyes. ವಿನ್ಸೆಂಟ್ ಎಂಬ ಒಂದು ಹೆಸರು ನನ್ನ ಮುಂದೆ ಬರುವುದನ್ನು ನೋಡುತ್ತಿದ್ದೇನೆ. Vincent, the Lord has touched you right now. ಸಹೋದರ, ದೇವರು ನಿನಗೆ ಮುಟ್ಟುತ್ತಿದ್ದಾನೆ. Receive your healing. ನಿನ್ನ ಸ್ವಸ್ಥತೆಯನ್ನು ಹೊಂದಿಕೋ. Receive your healing. ನಿನ್ನ ಸ್ವಸ್ಥತೆಯನ್ನು ಹೊಂದಿಕೋ. Receive your healing. ನಿನ್ನ ಸ್ವಸ್ಥತೆಯನ್ನು ಹೊಂದಿಕೋ. Thank you, Jesus. ವಂದನೆ ಯೇಸುವೇ. I see all sorts of evil works against the life of God's people is completely broken right now. ದೇವರ ಮಕ್ಕಳಿಗೆ ವಿರುದ್ಧವಾಗಿ ಕಾರ್ಯ ಮಾಡುತ್ತಿರುವಂತಹ ಎಲ್ಲ ದುಷ್ಟಶಕ್ತಿಗಳು ಈಗಲೇ ಯೇಸು ನಾಮದಲ್ಲಿ ಮುರಿದು ಹಾಕ್ತಿವೆ. I see a person who has been tormented without sleeps in the night, and you are so fearful of these bad dreams which comes to you often. Today the Lord has delivered you from all this. ನಾನು ನೋಡ್ತಿದ್ದೇನೆ, ಒಬ್ಬ ವ್ಯಕ್ತಿ ರಾತ್ರಿ ಮಲಗಲಾಗುತ್ತಿಲ್ಲ, ಕೆಟ್ಟ ಕನಸುಗಳಿಂದ ಬಹಳವಾಗಿ ಬಾಧಿಸಲ್ಪಡ್ತಿದ್ದಾನೆ. ನಾನು ಯೇಸು ನಾಮದಲ್ಲಿ ಎಲ್ಲವನ್ನ ಮುರಿದು ಹಾಕ್ತಿದ್ದೀನಿ. Thank you, Jesus, Lord, ವಂದನೆ ಯೇಸುವೇ, for delivering that person. ಆ ವ್ಯಕ್ತಿಯನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ. Thank you, Jesus. ವಂದನೆ ಯೇಸುವೇ. Thank you, Jesus. ವಂದನೆ ಯೇಸುವೇ. We give you glory ನಿನಗೆ ಮಹಿಮೆ ಸಲ್ಲಿಸ್ತೇವೆ in Jesus' name. ಯೇಸು ನಾಮದಲ್ಲಿ. Amen. ಆಮೆನ್. Amen. ಆಮೆನ್. My dear beloved, ನನ್ನ ಪ್ರಿಯರೇ, thank you for tuning into this program. ಈ ಕಾರ್ಯಕ್ರಮ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. Let us know your testimonies. ನಿಮ್ಮ ಸಾಕ್ಷಿಗಳನ್ನು ನಮಗೆ ತಿಳಿಸಿ. We are ready to pray for you. ನಿಮಗಾಗಿ ಪ್ರಾರ್ಥಿಸಲು ಸಿದ್ಧರಿದ್ದೇವೆ. So call us and let us know your prayer request. ನಮಗೆ ಕರೆ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಸಿಕೊಡಿ. May the Lord bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್. Amen. ಆಮೆನ್.